ಎಲ್ರಿಗೂ ನಮಸ್ಕಾರ. ಇವತ್ತು ಈಸಿಯಾಗಿ ಹೇಗೆ 7 ಕಪ್ ಬರ್ಫಿನ ಮನೇಲಿ ಹೇಗೆ ಮಾಡ್ಬೋದು ಅಂತ ನೋಡೋಣ. ನಾನೇನು ಈ ವಿಡಿಯೋದಲ್ಲಿ ತೋರಿಸಿದ್ದೀನೋ ಅದನ್ನು ಸ್ಟೆಪ್ ಬೈ ಸ್ಟೆಪ್ ನೀವು ಹಂತವಾಗಿ ನೀವು ಮಾಡ್ಕೊತಾ ಹೋದರೆ 7 ಕಪ್ ಬರ್ಫಿ ತುಂಬಾ ಚೆನ್ನಾಗಿ ಬರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೂ. ಫಸ್ಟು ನಾವಿಲ್ಲಿ 1 ಕಪ್ ಕಡಲೆ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀವಿ. ಇದನ್ನು ತುಂಬ ಹೊತ್ತು ನಾವು ಫ್ರೈ ಮಾಡ್ಕೊಂಡಿಲ್ಲ. ಇದನ್ನು ಜಸ್ಟ್ 1 ನಿಮಿಷ ನಾವು ಹಾಗೆ ಡ್ರೈ ಫ್ರೈ ಮಾಡ್ಕೊಂಡಿದ್ದೀವಿ. ನಾವು ಏನೂ ಸೇರಿಸ್ಕೊಂಡಿಲ್ಲ, ಬೇರೆ ಹಾಗೆ ಕಟ್ಲೆಟ್ನ ಫ್ರೈ ಮಾಡ್ಕೊಂಡಿದ್ದೀವಿ. ಕಟ್ಲೆಟ್ನ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ 1 ಕಪ್ ತೆಂಗಿನಕಾಯಿ ತುರಿ ಹಾಕೋತಾ ಇದ್ದೀವಿ. ಸೊ ತೆಂಗಿನಕಾಯಿ ತುರಿ ಮತ್ತು ಕಡಲೆ ಹಿಟ್ಟನ್ನು ಸ್ವಲ್ಪ ಹಾಗೆ ಡ್ರೈ ಫ್ರೈ ಮಾಡ್ಕೋತಾ ಇದ್ದೀವಿ. ನಾವು ಯಾವುದೇ ರೀತಿ ತುಪ್ಪ ಗಿಪ್ಪ ಏನೂ ಹಾಕಿಲ್ಲ, ಹಾಗೆ ನಾವು ಡ್ರೈ ಆಗಿ ಫ್ರೈ ಮಾಡ್ಕೋತಾ ಇದ್ದೀವಿ. ನಾವು ಈ ಥರ ಮಾಡೋದ್ರಿಂದ 7 ಕಪ್ ಬರ್ಫಿ ತುಂಬ ರುಚಿಯಾಗಿ ಬರುತ್ತೆ. ಸೊ ಎಲ್ಲ ಹಾಕಿ ಕಲಿಸ್ಕೊಳ್ಳೋದ್ರೆ ಆದರೆ ಅಷ್ಟು ಟೇಸ್ಟ್ ಇರೋಲ್ಲ ಅಂದ್ಬಿಟ್ಟು ನಾವು ಈ ಥರ ಮೆಥಡಲ್ಲಿ ಮಾಡ್ತೀವಿ. ಅದಾದಮೇಲೆ ನಾನಿಲ್ಲಿ 1 ಕಪ್ಪು ಹಾಲನ್ನ ಹಾಕೋತಾ ಇದ್ದೀವಿ. ಸೊ ಹಾಲನ್ನ ಹಾಕಿ ಸ್ವಲ್ಪನೇ ಹಾಲು ಹಾಕಿ ನೀಟಾಗಿ ಕಲಿಸ್ಕೊತಾ ಇದ್ದೀವಿ. ಸೊ ಯಾವುದೇ ರೀತಿ ಗಂಟಾಗಬಾರ್ದು ಅಂತ ಸ್ವಲ್ಪ ಹಾಲು ಹಾಕ್ಕೊಂಡು ಈ ಥರ ನೀಟಾಗಿ ಕಲಿಸ್ಕೊಂಡಿದ್ದೀವಿ. ನಾವು ಫಸ್ಟ್ ಯಾವ ಪ್ರಮಾಣದಲ್ಲಿ ಕಡಲೆ ಹಿಟ್ಟು ತೊಗೊಂಡಿದ್ದು ಅದೇ ಗ್ಲಾಸಲ್ಲಿ ನಾವು ಎಲ್ಲ ಪ್ರಮಾಣ ಹಾಕೋತಾ ಇದ್ದೀವಿ. ಹಾಗೆ ನಾವು ಒಟ್ಟಿಗೆ ಹಾಕಿ ತುಪ್ಪನ ಹಾಕಿ ನಾವು ಕಲಿಸ್ಕೊತಿಲ್ಲ. ಬೇಕಾದಾಗ ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ. ಇಲ್ಲಿ 1 ಕಪ್ ನಾನು ತುಪ್ಪನ ಅಟ್ ಎ ಟೈಮೇ ಹಾಕೋತಿಲ್ಲ, ಸ್ವಲ್ಪ ಹಾಕ್ಕೊಂಡು ಮಾಡ್ಕೋತಾ ಇದ್ದೀವಿ. ಸೊ ಇದಾದಮೇಲೆ ನಾವಿಲ್ಲಿ 3 ಕಪ್ ಆಗೋಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀವಿ. ಇಲ್ಲಿ ಸಕ್ಕರೆ ಹಾಕ್ಕೊಂಡು ನೀಟಾಗಿ ನಾವು ತಿರುಗಿಸ್ಕೋತಾ ಇದ್ದೀವಿ. ಇದನ್ನು ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ತಿರುಗಿಸ್ತಾನೇ ಇರಬೇಕು. ಬೇಗ ಬರಲಿ ಅಂದ್ಬಿಟ್ಟು ನಾವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದ್ರೆ ತಳ ಸಿದೋಗುತ್ತೆ ಮತ್ತು ಅಷ್ಟು ರುಚಿನೂ ಇರೋಲ್ಲ. ಸೊ ಅದಕ್ಕೆ ನಾವು ಲೋ ಫ್ಲೇಮಲ್ಲಿ ಇಕ್ಕಿನೇ ತಿರುಗಿಸ್ಕೋತಾನೇ ಇರಬೇಕು. ಸೊ ಟೋಟಲಿ ಇಲ್ಲಿ 7 ಕಪ್ ಆಯಿತು. ನಾವು ಆದರೆ ತುಪ್ಪನ ಕೊನೆ ತನಕ ಸ್ವಲ್ಪ ನೋಡ್ಕೊಂಡೇ ಹಾಕ್ತಿರ್ತೀವಿ. ಅಟ್ಟೆ ಫುಲ್ಲು ನಾವು ಹಾಕ್ಕೊಳ್ಳಲ್ಲ. ಸೊ ನಾನು ಡೀಟೇಲ್ ಇಂಗ್ರೀಡಿಯೆಂಟ್ಸ್ ನಾನು ಏನೇನು ಎಷ್ಟೆಷ್ಟು ಪ್ರಮಾಣದಲ್ಲಿ ತೊಗೊಂಡಿದ್ದೆ ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಫಸ್ಟಿಗೆ ನಾವು 1 ಲೋಟ ಕಡಲೆ ಹಿಟ್ಟು, ಅದಾದಮೇಲೆ 1 ಲೋಟ ನಾವು ತೆಂಗಿನಕಾಯಿ ತುರಿ, ಸೊ 2 ಕಪ್ಸ್ ಆಯಿತು. ಅದಾದಮೇಲೆ ನಾವು 3ನೇ ಕಪ್ಪು ಹಾಲು ಹಾಕ್ಕೊಂಡಿದ್ದೀವಿ. 3ನೇ ಕಪ್ ಹಾಲು ಹಾಕಾದ್ಮೇಲೆ ಇನ್ನು 3 ಕಪ್ಸು ನಾವು ಸಕ್ಕರೆ ಹಾಕ್ಕೊಂಡಿದ್ದೀವಿ. ಟೋಟಲಿ ಇಲ್ಲಿ 6 ಕಪ್ಸ್ ಆಯಿತು. ಆಮೇಲೆ 7th ಕಪ್ ಬಂದು ತುಪ್ಪ ನಾವು ನೋಡ್ಕೊಂಡು ಹಾಕ್ತಾಯಿದ್ದೀವಿ, ಒಟ್ಟಿಗೆ ಹಾಕ್ತಿಲ್ಲ. ಸೊ ಇದು ಒಂದೇ ಸಮನೆ ಕೈ ಬಿಡದಿರಂಗೆ ತಿರುಗಿಸ್ತಾನೇ ಇರಬೇಕು. ಲೋ ಫ್ಲೇಮಲ್ಲಿ ಇಕ್ಕಿ ತಿರುಗಿಸ್ತಾನೇ ಇರಬೇಕು. ಇದು ತುಂಬ ರುಚಿಯಾಗಿ ಬರುತ್ತೆ ಈ ಥರ ನಾವು ಮಾಡೋದ್ರಿಂದ. ಮತ್ತು ತುಂಬ ಸುಲಭವಾಗಿ ಮಾಡ್ಕೋಬೋದು. ಮೈಸೂರು ಪಾಕ್ ಮಾಡೋದೇ ಒಂಥರ ಟೇಸ್ಟ್ ಆದರೆ ಇದೇ ಒಂಥರ ಟೇಸ್ಟ್ ಇರುತ್ತೆ. ಸೊ ಇಲ್ಲಿ ನೋಡ್ತಿದ್ದೀರಲ್ಲ ನೀವು, ಆ ಪಾಕ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಿದೆ. ಸೊ ಕೊನೆ ತನಕ ನಾವು ತಿರುಗಿಸ್ತಾನೆ ಇರಬೇಕು. ನಾವು ಮಧ್ಯದಲ್ಲಿ ಈ ಥರ ತುಪ್ಪ ಹಾಕೋತಾ ಇದ್ದೀವಿ. ನಾವು 1 ಲೋಟ ತುಪ್ಪ ಎತ್ತಿಕೊಂಡಿದ್ದೀವೋ ಅದರಲ್ಲಿ ಸ್ವಲ್ಪ ನಾವು ಹಾಕ್ಕೊಂಡು ತಿರುಗಿಸ್ತಿರ್ತೀವಿ. ನಾವಿಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಿದ್ದೀವಿ, ಅದಕ್ಕೆ ಸ್ವಲ್ಪ ಟೈಮ್ ಇದಾಗಿರುತ್ತೆ. ಬಟ್ ನೀವು ಚಿಕ್ಕ ಲೋಟದಲ್ಲಿ ಮಾಡಿದ್ರೆ ಬೇಗನೆ ಬರುತ್ತೆ. ಬಟ್ ಆದರೆ ಯಾವುದೇ ಥರ ನೀವು ಸ್ವೀಟ್ ಮಾಡುವಾಗ ತುಂಬ ಪೇಷನ್ಸ್ ಇರಬೇಕು. ಬೇಗ ಬರಲಿ ಅಂತ ಜೋರು ಇಕ್ಕೋದು ಅದೆಲ್ಲ ಮಾಡಿದ್ರೆ ನಮಗೆ ಇದಾಗಲ್ಲ. ಕರೆಕ್ಟಾಗಿ ಬರ್ಫಿ ಶೇಪಲ್ಲಿ 7 ಕಪ್ ಬರ್ಫಿ ಬರಲ್ಲ. ಸ್ವೀಟ್ ಮಾಡುವಾಗ ಮೇನ್ಲಿ ಪೇಷನ್ಸ್ ತುಂಬ ಇರಬೇಕು. ಸೊ ನೋಡ್ತಿದ್ರಲ್ಲ, ಲೈಟಾಗಿ ಫುಲ್ಲು ಸುತ್ತ ಇರೋದೆಲ್ಲ ಇದಾಗ್ತಿದೆ, ಬಿಡ್ತಾ ಬರ್ತಿದೆ. ಸೊ ಇದು ಹಿಂಗೆ ತಿರುಗಿಸ್ತಾ ಬರ್ತಾ ಇರಬೇಕು. ಸೊ ಇವಾಗ ನಾವು ಹಾಗೆ ತಿರುಗಿಸ್ತಾ ಸ್ವಲ್ಪ ತುಪ್ಪನೂ ಹಾಕೋತಾ ಹೋಗ್ತಿದ್ದೀವಿ. ಸೊ ನೋಡ್ತಿದ್ರಲ್ಲ, ಕೈ ಬಿಡ್ದಿರಂಗೆ ತಿರುಗಿಸ್ತಾ ಹೋಗ್ತಾ ಇರಬೇಕು. ಇದೇನಿಲ್ಲ ಅಂದರೂ ಒಂದು 15 to 20 ಮಿನಿಟ್ಸ್ ಆದರೂ ನಮ್ಮ ಟೈಮ್ ತೊಗೊಳುತ್ತೆ. ಈಗ ನೋಡಿ, ಸ್ವಲ್ಪ ಮೇಲೆ ತುಪ್ಪ ಹಾಕೋತಾ ಹೋಗ್ತಾ ಇದ್ದೀವಿ. ಈ ಥರ ತುಪ್ಪ ನಾವು ಫಸ್ಟೇ ಎಲ್ಲ ಹಾಕೊಂಡ್ಬಿಟ್ರೆ ಅದೊಂಥರ ತೆಳ್ಳಗಾಗೋಗ್ಬಿಡುತ್ತೆ. ತುಂಬ ಬೇಗ ತಿರುಗಿಸ್ರೂ ಒಂದೊಂದ್ಸಲ ತೆಳ್ಳಗಾಗಿ ಹೊರಟೋಗ್ಬಿಡುತ್ತೆ, ಬರ್ಫಿ ಶೇಪಲ್ಲಿ ಬರಲ್ಲ ಅಂತ ನಾವು ಆವಾಗ ನೋಡ್ಕೊಂಡು ಹಾಕ್ತಾ ಇರ್ತೀವಿ. ಮತ್ತು ಈ ಥರ ಮೆಥಡ್ ಮಾಡೋದ್ರಿಂದ ಬರ್ಫಿ ತುಂಬಾ ರುಚಿಯಾಗಿರುತ್ತೆ. ಈ ಥರ ಮೆಥಡ್ ಮಾಡೋದ್ರಿಂದ ತುಂಬ ಸುಲಭವಾಗೂ ಬರುತ್ತೆ, ಅಂಥ ಕಷ್ಟ ಅಂತಲೂ ಅನಿಸಲ್ಲ. ಸೊ ಅಲ್ಲಿ ನೋಡ್ತಿದ್ದೀರಲ್ಲ, ಒಂದು ಗುಳ್ಳೆ ಥರ ಬರ್ತಿದೆ ಅಂದರೆ ಇನ್ನೇನು ಆಗ್ತಾ ಬರ್ತಿದೆ ಅಂತ. ಸೊ ಇಲ್ಲಿ ನೋಡಿ, ತಳ ಎಲ್ಲ ಬಿಟ್ಕೋತಾ ಬರ್ತಿದೆ.
ಈ ಥರ ತುಂಬ ಬೇಗನೂ ನೀವು ತೆಗಿಯೋಕೆ ಹೋಗ್ಬಿಡಿ, ತುಂಬ ಲೇಟಾಗೂ ತೆಗಿಯೋಕೆ ಹೋಗ್ಬಿಡಿ. ತುಂಬ ಲೇಟಾಗಿ ತೆಗೆದ್ರೆ ಒಡೆದೋಗುತ್ತೆ. ತುಂಬ ಬೇಗ ತೆಗೆದ್ರೆ ಬರ್ಫಿ ಶೇಪಲ್ಲಿ ಬರಲ್ಲ. ಸೊ ಇಲ್ಲಿ ನೋಡಿ ಎಲ್ಲ ಬಿಟ್ಕೋತಾ ಬರ್ತಿದೆ, ತಲೆ ಎಲ್ಲ ಫುಲ್ಲು ಸುತ್ತ ನೋಡ್ತಿದ್ದೀರಲ್ಲ, ಈ ಥರ ಬಿಟ್ಕೋತಾ ಬರ್ತಿದೆ ಅಂದರೆ ಇನ್ನೇನು ಆಗ್ತಾ ಬರ್ತಿದೆ ಅಂತ. ಈ ಸ್ಟೇಜಲ್ಲಿ ತುಂಬ ಇಂಪಾರ್ಟೆಂಟು, ನಾವು ಕೈ ಬಿಡದೇ ಇರೋಂಗೆ ತಿರುಗಿಸ್ತಾನೆ ಇರಬೇಕು. ನಾವು ಅಕಸ್ಮಾತ್ ಒಂದು ನಿಮಿಷನಾದರೂ ತಿರುಗಿಸೋದು ನಿಲ್ಲಿಸ್ಬಿಟ್ರೆ ತಲೆ ಸೀತಾ ಬರುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ನಾವು ತಿರುಗಿಸ್ತಾನೇ ಇರಬೇಕು, ಲೋ ಫ್ಲೇಮಲ್ಲಿ ಇಕ್ಕಿ. ಈ ಸ್ಟೇಜ್ ತುಂಬ ಇಂಪಾರ್ಟೆಂಟು, ನೋಡ್ಕೋತಾ ಬರ್ತಿರಬೇಕು. ಇಲ್ಲಿ ನೋಡಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಸುತ್ತ ಬಿಡ್ತಾ ಬರ್ತಿದೆ. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಆಲ್ಮೋಸ್ಟ್ ಆಗ್ತಾ ಬರ್ತಿದೆ ಎಲ್ಲ. ಇನ್ನೇನು ತಲೆ ಎಲ್ಲ ಬಿಡ್ತಾ ಬರ್ತಿದೆ. ಇನ್ ಜಸ್ಟ್ 20 ಸೆಕೆಂಡ್ಸು. ಅದಾದಮೇಲೆ ನಾವಿಲ್ಲಿ ಬೇಕಂದರೆ ನೋಡ್ಕೋಬೋದು. ಸ್ವಲ್ಪ ನಾನಿಲ್ಲಿ ಪಾಕ ತೆಗ್ದು ನೋಡ್ಕೋತಾ ಇದ್ದೀನಿ. ಈ ಥರ ಬಾಲ್ ಥರ ಶೇಪ್ ಬಂದಿದೆ ಅಂದರೆ ಸೊ ನಾವು ತೆಗಿಬೋದು. ಸೊ ಈ ಥರ ಬಾಲ್ ಥರ ಬಂದಿದೆ, ನಾನು ಇಲ್ಲಿ ತೆಗಿತಾ ಇದ್ದೀನಿ. ಸೊ ನಾನು ಮುಂಚೆನೇ ಇಲ್ಲಿ ಒಂದು ಪ್ಲೇಟ್ಗೆ ತುಪ್ಪ ಸವರಿ ಇಟ್ಕೊಂಡಿದ್ದೆ. ಸೊ ಅದಕ್ಕೆ ನಾನು ಇಲ್ಲಿ ಏನು ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ಫುಲ್ಲು ಈ ಥರ ಸ್ಪ್ರೆಡ್ ಮಾಡ್ಕೋತಾ ಬರ್ತಿದ್ದೀನಿ. ನಾವು ಫಸ್ಟೇ ಒಂದು ಪ್ಲೇಟ್ಗೆ ತುಪ್ಪ ಸವರಿ ಇಕ್ಕೋದು ಬೆಸ್ಟು, ಯಾಕಂದರೆ ಆವಾಗ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಅದಕ್ಕೆ ನಾನು ಫಸ್ಟೇ ಒಂದು ಪ್ಲೇಟ್ಗೆ ತುಪ್ಪ ಸವರಿ ಇಕ್ಬಿಟ್ಟಿದ್ದೀವಿ. ಇಲ್ಲಿ ನೋಡ್ತಿದ್ದೀರಲ್ಲ, ನಾವೇನು ಮಾಡ್ಕೊಂಡಿದ್ದೀವಿ ಅದನ್ನ ತುಪ್ಪ ಸವರಿ ಇಕ್ಕಾದ್ಮೇಲೆ ನಾನಿಲ್ಲಿ ಕಟ್ಟಿಂಗ್ ಹೇಗೆ ಬೇಕು ನಮಗೆ ಸ್ಕ್ವೇರಾಗಿ ಮಾಡ್ತಿದ್ದೀವಿ. ನಾವು ಇಲ್ಲಿ ಡೈಮಂಡ್ ಶೇಪ್ ಮಾಡ್ತಿಲ್ಲ, ಸ್ಕ್ವೇರ್ ಶೇಪ್ಗೆ ನಾವು ಇಲ್ಲಿ ಕಟ್ ಮಾಡ್ಕೋತಾ ಹೋಗ್ತಿದ್ದೀನಿ. ನಿಮ್ಗಿನ್ನೂ ಚೆನ್ನಾಗಿ ಪೀಸಸ್ಸು ಸ್ವಲ್ಪ ದಪ್ಪಾಗಿ ಬೇಕು ಅಂದರೆ ಯಾವುದಾದ್ರೂ ಮೋಲ್ಡ್ನಲ್ಲೂ ಹಾಕ್ಕೋಬೋದು, ಇಲ್ಲ ಕುಕ್ಕರ್ ಬಟ್ಲಲ್ಲೂ ಆದರೂ ಹಾಕ್ಕೋಬೋದು. ಕುಕ್ಕರ್ ಬಟ್ಲಲ್ಲಿ ಹಾಕೊಳ್ಳೋದ್ರಿಂದನೂ ಪೀಸಸ್ ಚೆನ್ನಾಗಿ ಬರುತ್ತೆ. ಸೊ ನಾವಿಲ್ಲಿ ಪ್ಲೇಟಲ್ಲೇ ಹಾಕ್ಕೊಂಡಿದ್ದೀವಿ. ದಪ್ಪ ಪೀಸಸ್ ಬೇಕು ಅಂದರೆ ಕುಕ್ಕರ್ ಬಟ್ಲು ಇಲ್ಲ ಅಂದರೆ ಮೋಲ್ಡ್ ಬರುತ್ತಲ್ಲ, ಕೇಕ್ ಮಾಡೋ ಮೋಲ್ಡು, ಅದರಲ್ಲೂ ಹಾಕ್ಕೋಬೋದು, ಚೆನ್ನಾಗಿ ಬರುತ್ತೆ. ಯಾವುದೇ ಹಾಕ್ಕೊಂಡ್ರೂ ಫಸ್ಟ್ ನೀವು ಎಲ್ಲದಕ್ಕೂ ತುಪ್ಪ ಸವರಿಕ್ಕಿ, ಆಗ ಚೆನ್ನಾಗಿ ಬೇಗ ಬರುತ್ತೆ. ಸೊ ನಾನಿಲ್ಲಿ ಬಿಸಿ ಇದ್ದಾಗಲೇ ಈ ಥರ ಪೀಸಸ್ನ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಆಮೇಲೆ ಒಂದು 5 to 10 ಮಿನಿಟ್ಸ್ ಬಿಟ್ಟರೆ ಸಾಕು, ನಾವು ಪೀಸಸ್ನ ತೆಗಿಬೋದು. ಆದರೆ ಬಿಸಿ ಇದ್ದಾಗಲೇ ನಾವು ಈ ಥರ ಚಾಕುನಲ್ಲಿ ಈ ಥರ ತೆಗೆದಿಟ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಿದ್ದೀರಲ್ಲ, ಈ ಥರ ಪೀಸಸ್ ಬಂದಿದೆ, ತುಂಬ ಚೆನ್ನಾಗಿ ಬಂದಿತ್ತು. ಆ್ಯಕ್ಚುಲಿ ನಾವು ಸ್ವಲ್ಪ ದೊಡ್ಡ ಪೀಸಸ್ ಮಾಡ್ಕೊಂಡ್ವಿ. ನೀವು ಒಂದ್ಸಲ ಈ ರೆಸಿಪಿ ಟ್ರೈ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಲೈಕ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೆಚ್ಚಿನ ರೆಸಿಪಿ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.